ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಂಜುಂಡೇಶ್ವರ್. ಇವತ್ತು ಇಲ್ಲಿ ತುಮಕೂರು ತಾಲೂಕು ಅರಿಯೂರು ಅಂತ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹೋಗೋದಕ್ಕೂ ಮುಂಚೆ ನನ್ನ ಬಿಲ್ವಪತ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ನಿಮಗೂ ವಿಡಿಯೋ ತೋರಿಸ್ತೀನಿ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ವೈದ್ಯನಾಥ್ ಅಂತ. ವೈದ್ಯನಾಥ. ಇಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನ ಎಷ್ಟು ವರ್ಷ ಹಳೆಯದು? ಇದು ಚೋಳರ ಕಾಲದ ದೇವಸ್ಥಾನ. ಹಳೆಯ ಕಾಲದ್ದು, ಇಸ್ವಿ ಇನ್ನ ಸಿಕ್ಕಿಲ್ಲ. 2000 ಕಾಲದ ದೇವಸ್ಥಾನ ಇದು. ಭವರೋಗ ನಿವಾರಕ ವೈದ್ಯನಾಥೇಶ್ವರ ಅಂತ ಈ ದೇವಸ್ಥಾನದ ದೇವರಿನ ಹೆಸರು. ಇಲ್ಲಿ ಏನು ವಿಶೇಷತೆ ಅಂದ್ರೆ, ನೀರ್ ಹಾಕ್ಸ್ಕೊಳೋದೇ ವಿಶೇಷತೆ. ಸ್ವಾಮಿಗೆ ರುದ್ರಾಭಿಷೇಕ ಮಾಡಿರೋ ತೀರ್ಥ ಮಜ್ಜಂ ಬಾವಿ ಇದೆ, ಹಳೆ ಬಾವಿ ಇದೆ. ಆ ಬಾವಿ ನೀರು ಸ್ವಾಮಿಗೆ ಅಭಿಷೇಕ ಮಾಡಿರೋ ನೀರು 2 ಮಿಕ್ಸ್ ಮಾಡಿ 3 ಬಿನ್ಗೆ ತಲೆ ಮೇಲೆ ಹಾಕ್ತಿವಿ. ತಲೆ ಮೇಲೆ ಹಾಕಿ ದೇವಸ್ಥಾನ 3 ಸುತ್ತು ಪ್ರದಕ್ಷಿಣೆ ಮಾಡಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಪೂಜೆಗೆ ಹೋಗ್ಬೇಕು ಈ ದೇವಸ್ಥಾನದಲ್ಲಿ. ಆ ತರ ಇಲ್ಲಿ ವಿಶೇಷತೆ ಇದೆ. ಈ ದೇವಸ್ಥಾನಕ್ಕೆ ವೈದ್ಯನಾಥೇಶ್ವರ ಅಂತ ಹೆಸರು ಬಂದಿದ್ದು, ಇದು ಅವಾಗ ಚೋಳರ ಕಾಲದಲ್ಲಿ ಸಿದ್ಧಲಿಂಗೇಶ್ವರ, ಯಡಿಯೂರು ಸಿದ್ಧಲಿಂಗೇಶ್ವರನಿಗೆ ಬೆನ್ಪಣೆ ಆಗಿತ್ತು. ಬೆನ್ಪಣೆ ಆದಾಗ ಇವರು ಅವರಿಗೆ ವಾಸಿ ಮಾಡಿದ್ದು. ಅವರು ಇವರಿಗೆ ಭವರೋಗ ನಿವಾರಕ ವೈದ್ಯನಾಥೇಶ್ವರ ಅಂತ ಹೆಸರಿಟ್ಟಿದ್ದು. ಏನೇ ಕಾಯಿಲೆ ಇದ್ರು ಗುಣವಾಗುತ್ತೆ. ಬೆಸ ಸಂಖ್ಯೆಯಲ್ಲಿ ಬಂದು ನೀರ್ ಹಾಕ್ಸ್ಕೋಬೇಕು. 3 ಸತಿ ಇಲ್ಲ 5 ಸತಿ ಬೆಸ ಸಂಖ್ಯೆ ಇರುತ್ತೆ. ಅಂದ್ರೆ ಕಂಟಿನ್ಯೂಸ್ ಬರ್ಬೇಕಾ ಇಲ್ಲ ವಾರಕ್ಕೆ ಒಂದ್ಸಲ ಬರ್ಬೇಕಾ? ಯಾವ ಟೈಮ್ ಯಾವ ತರ ಅನುಕೂಲ ಆಗಿದ ದಿವಸ ಬರ್ಬೋದು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ. ಯಾವತ್ತೂ ರಜೆ ಇಲ್ಲ. ಪ್ರತಿದಿನನೂ ಪೂಜೆ ನಡೀತಾ ಇರುತ್ತೆ. ಡೈಲಿ ರುದ್ರಾಭಿಷೇಕ, ನಿತ್ಯ ರುದ್ರಾಭಿಷೇಕ ಇರುತ್ತೆ. ಡೈಲಿ ನಿತ್ಯ ದಾಸೋಹ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನೀರ್ ಹಾಕ್ತಿವಿ, ಪೂಜೆ ಇರುತ್ತೆ. ಈಗ ಹೆಣ್ಣು ಗಂಡು ಅಂತ ಭೇದ ಇಲ್ಲ. ಹೆಣ್ಣು ಗಂಡು ಯಾರ್ ಬೇಕಾದ್ರೂ ನೀರ್ ಹಾಕಿಸ್ಕೊಂಡು ಬಂದು ನೀರ್ ಹಾಕ್ಸ್ಕೊಬೋದು. ರೂಮ್ ಇದೆ, ಬಟ್ಟೆ ಚೇಂಜ್ ಮಾಡ್ಕೊಂಡೆ ಪೂಜೆಗೆ ಹೋಗ್ಬೇಕು. ಒಂದ್ ಜೊತೆ ಮಡಿ ಬಟ್ಟೆ ತರಬೇಕು ನೀರ್ ಹಾಕ್ಸ್ಕೊಂಡು. ಒಂದ್ ಜೊತೆ ಮಡಿ ಬಟ್ಟೆ ತಂದು ನೀರ್ ಹಾಕ್ಸ್ಕೋಬೇಕು. ಈಗ ಅವ್ರಿಗೆ ಇಂಥದ್ದೇ ಕಾಯಿಲೆ ಅಂತ ಇಲ್ಲ, ಯಾವ್ದೇ ಕಾಯಿಲೆ ಇದ್ರೂನು ವಾಸಿ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ. ಸ್ವಾಮಿ ಮೇಲೆ ಭಕ್ತಿ ಆಗಿರ್ಬೇಕು. ನೀವ್ ಹೆಂಗ್ ಭಕ್ತಿ ಆಗಿರ್ತೀರ ಹಂಗ ಅನುಕೂಲ ಆಗುತ್ತೆ. ಇಲ್ಲಿಗೆ ಭಕ್ತಿ ನಂಬಿಕೆ ಇಟ್ಕೊಂಡ್ ಬರ್ಬೇಕು. ಅವ್ ಹೇಳ್ಬಿಟ್ರೆ ಇನ್ನೇನಿಲ್ಲ. ಭಕ್ತಿ ಇದ್ರೆ ಯಾವ ಕಾಯಿಲೆನೂ ನಿವಾರಣೆ ಆಗುತ್ತೆ. ಎಲ್ಲಾ ತರ ಕಾಯಿಲೆನೂ ನಿವಾರಣೆ ಆಗುತ್ತೆ. ಸಾಕಷ್ಟು ಜನಕ್ಕೆ ಅನುಕೂಲ ಆಗಿದೆ. ಭಕ್ತಿ ಇರಬೇಕು, ನಂಬಿಕೆ ಇರಬೇಕು. ಬಸ್ಸಲ್ಲಿ ಬರ್ಬೇಕಾದ್ರೆ ಭಕ್ತರು ಯಾವ ತರ ಬರ್ಬೇಕು ಇಲ್ಲಿಗೆ? ತುಮಕೂರು ಬಸ್ ಸ್ಟ್ಯಾಂಡ್ ಇಂದಾನೆ ಗಂಟೆಗೊಂದೊಂದು ಬಸ್ ಇದೆ. ಅರಿಯೂರು ಶ್ರೀ ವೈದ್ಯನಾಥೇಶ್ವರ ಅಂತಾನೆ ಬೋರ್ಡ್ ಹಾಕಿರುತ್ತೆ. ಬರೋ ಭಕ್ತರಿಗೆ ನಿತ್ಯ ದಾಸೋಹ ಇರುತ್ತೆ. ಡೈಲಿ ಬೆಳಗ್ಗೆ 11 ಗಂಟೆ ಸ್ಟಾರ್ಟ್ ಆದ್ರೆ 4 ಗಂಟೆ ತನಕ ದಾಸೋಹ ಇರುತ್ತೆ. ಡೈಲಿ ನಿತ್ಯ ದಾಸೋಹ. ಇನ್ನೊಂದು ವಿಶೇಷತೆ ಈ ದೇವಸ್ಥಾನದ್ದು ಅಂದ್ರೆ, ಶಿವರಾತ್ರಿ ಹಬ್ಬದ ದಿವಸ ರಥೋತ್ಸವ ಇರುತ್ತೆ. ಶಿವರಾತ್ರಿ ಹಬ್ಬದ ದಿವಸನೇ 12 ಗಂಟೆಗೆ ರಥೋತ್ಸವ. ಶಿವರಾತ್ರಿ ಹಬ್ಬದ ದಿವಸದಿಂದ 9 ದಿವಸ ಜಾತ್ರೆ ನಡೆಯುತ್ತೆ. ಡೈಲಿ ಉತ್ಸವಗಳು ಇರುತ್ತೆ, ಜನ ಜಾಸ್ತಿ ಇರುತ್ತೆ. ಡೈಲಿ ನಿತ್ಯ ರುದ್ರಾಭಿಷೇಕ ಇರುತ್ತೆ. ಅನ್ನದಾಸೋಹ ಪ್ರಸಾದನೂ ಇರುತ್ತೆ. ಶಿವರಾತ್ರಿ ಹಬ್ಬದ ದಿವಸನೇ ಪ್ರಸಾದ 12 ಗಂಟೆಯಿಂದ ಇರುತ್ತೆ.